ಪ್ರಶ್ನೆ ನಂಬರ್ 47, ವಿಡಿಯೋ ನಂಬರ್ 7. ಒಂದು ಚೌಕಾಕಾರದ ಮತ್ತು ಒಂದು ಆಯತಾಕಾರದ ಸುತ್ತಳತೆಗಳು ಸಮವಾಗಿವೆ. ಆಯತಾಕಾರದ ಉದ್ದ 17 ಮೀಟರ್ ಮತ್ತು ಅಗಲ 11 ಮೀಟರ್ ಆದರೆ ಚೌಕದ ವಿಸ್ತೀರ್ಣ ಎಷ್ಟು? ಮೊದಲ ಯಾವ ಸಂಗತಿಗಳನ್ನು ಕೊಟ್ಟಾನ ಅದನ್ನು ನೋಡ್ಕೋಬೇಕು. ಆಯತಾಕಾರದ ಸುತ್ತಳತೆ ತಕ್ಕೋಬೇಕಾಗ್ತದೆ. ಯಾಕಂದ್ರೆ ನೀವು ಚೌಕಾಕಾರದ ಸುತ್ತಳತೆಗೂ ಸಮ ಅದ. ಈಗ ಉದ್ದಾಗಲು ಕೊಟ್ಟದ್ದು ಆಯ್ತದ ಸುತ್ತಳತೆ ತಕ್ಕೊಂಡಿಂದ ಏನು ಮಾಡಬೇಕು, ಅದನ್ನು ನೀವು ಚೌಕಾಕಾರದ ಸುತ್ತಳತೆನೂ ಅಷ್ಟೇ ಅದಂದ್ರೆ ನೀವು ಚೌಕಾಕಾರದ ಸುತ್ತಳತೆ ಅಷ್ಟು ಬರ್ಕೊಂಡು ಭುಜ ತಕ್ಕೊಂಡು ವಿಸ್ತೀರ್ಣ ತೆಗಿ. ಏನು ಭಾಳ ಬೆರಿಲ್ಲ. ಈಗ ನಮಗೆ ಎದರದ ವಿಸ್ತೀರ್ಣದ ಚೌಕದ ಸುತ್ತಳತೆ ಬರ್ತದೋ ಏನು ಆಯತದ ಸುತ್ತಳತೆ ಬರ್ತದೋ? ಅವ ಆಯತದ ಭುಜಗಳನ್ನು ಕೊಟ್ಟಾನ, ಉದ್ದ ಕೊಟ್ಟಾನ, ಅಗಲ ಕೊಟ್ಟಾನ. ಆದ್ದರಿಂದ ನೀವೇನು ಮಾಡಬೇಕು, ಆಯತಾಕಾರದ ಸುತ್ತಳತೆ ತಕ್ಕೊಂಡು ಅದನ್ನು ನೀವು ಮುಂದೆ ಚೌಕಾಕಾರದ ಸುತ್ತಳತೆ ಅಂತ ಬರ್ಕೊಂಡು, ನೀವು ಚೌಕಾಕಾರದ ಸುತ್ತಳತೆ ಕೊಟ್ಟಾಗ ಚೌಕದ ಭುಜದ ಸೂತ್ರವನ್ನು ಹಚ್ಚಿ ಭುಜ ತಕ್ಕೊಂಡು ಆಮೇಲೆ ನೀವು ಚೌಕಾಕಾರದ ವಿಸ್ತೀರ್ಣ ಬರೋಬ್ಬರಿ ಭುಜ ಗುಂಡ್ಲೆ ಭುಜ ಅಂತ ಹಚ್ಚಿ ನೀವು ಗುಣಾಕಾರ ಮಾಡಿದ್ರೆ ವಿಸ್ತೀರ್ಣ ಚೌಕದ ಸಿಗ್ತದೆ. ಇಷ್ಟನ್ನ ತಿಳಿಸಿ ಹೇಳಿದ್ರೆ ನೀವು ಯಾರು ಮಾಡೋರಿದ್ರೆ ಮಾಡ್ರಿ, ಇಲ್ಲಿಕ ನೋಡ್ರಿ, ವಿಡಿಯೋ ನೋಡ್ರಿ, ಲಕ್ಷ್ಯ ಕೊಟ್ಟ ಇಲ್ಲಿ ಕೊಟ್ಟ ಸಂಗತಿಗಳು ಆಯತದ ಸುತ್ತಳತೆ ತೆಗಿಬೇಕಾಗ್ತದ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ, ಆಯತಾಕಾರದ ಸುತ್ತಳತೆ ಬರೋಬ್ಬರಿ, ಸುತ್ತಳತೆ ಬರೋಬ್ಬರಿ 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ. ಯಾಕೆ ಇದನ್ನು ನಾವು ಹಚ್ಕೊಂಡು ಮೊದಲ ನಾವು ಚೌಕದ ಯಾಕೆ ಹಚ್ಕೊಲಿಲ್ಲ ಅಂದ್ರೆ ಅವ ಆಯತಾಕಾರದ ಉದ್ದಳತೆ ಕೊಟ್ಟು ಬಿಟ್ಟಾನ ಬರೋಬ್ಬರಿ. ನೋಡ್ರಿ 2 ದೊಡ್ಡ ಕೌಂಸ್ ಉದ್ದ ಎಷ್ಟದ 17 ಅದ, ಅಗಲ 11 ಅದ ಬರೋಬ್ಬರಿ. 2 ದೊಡ್ಡ ಕೌಂಸ್ 17 ಅಂದ್ರೆ 28 ಆಯ್ತು. 2ಕ್ಕೆ 28ಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ನೀವೇನು ತಿಳ್ಕೊಬೇಕು, ಗುಣಾಕಾರ ಹಾಕೋರಿ. 28 ಆಯ್ತು, 28 56 ಮೀಟರ್ ಸುತ್ತಳತೆ. ಯಾವ್ದರದು? ಆಯತದ ಸುತ್ತಳತೆ. ಆಯತದ ಸುತ್ತಳತೆಗೆ ಚೌಕದ ಸುತ್ತಳತೆ ಸಮನಾಗ್ಯದ ಅಂದ್ರೆ ನೀವು ಚೌಕದ ಸುತ್ತಳತೆ ಬರ್ಕೊಂಡು ಬಿಡ್ರಿ. ಈಗ ಯಾಕಂದ್ರೆ ಸಮನಾಗ್ಯದ ಅಂದ್ರೆ ಚೌಕದ ಸುತ್ತಳತೆ ಬರೋಬ್ಬರಿ, ಚೌಕದ ಸುತ್ತಳತೆ ಬರೋಬ್ಬರಿ ಆಯತದ ಸುತ್ತಳತೆ. ಚೌಕದ ಸುತ್ತಳತೆ ಈಸ್ ಈಕ್ವಲ್ ಟು ಆಯತದ ಸುತ್ತಳತೆಗೆ ಸಮನಾಗ್ಯದ ಅಂದ್ರೆ ಆಯತದ ಸುತ್ತಳತೆ 56 ಮೀಟರ್ ಬಂದದ. ಹಚ್ಕೋರಿ 56 ಮೀಟರ್. ಏನು ಭಾಳ ಸರಳ ಗಣಿತ, ಏನು ಮಾಡಬೇಡಿ. ಇಲ್ಲಿ ಆಯತಾಕಾರದ ಸುತ್ತಳತೆಗೆ ಸಮನಾಗ್ಯದ ಅಂದ್ರೆ ನೀವು ಆಯತಾಕಾರದ ಸುತ್ತಳತೆ ತಕ್ಕೊಂಡಿದ್ದು 58 ಮೀಟರ್ ಬಂತು. ಅದನ್ನು ಚೌಕದ ಸುತ್ತಳತೆ 56 ಮೀಟರ್ ಅಂತ ಬರ್ಕೊಂಡು ಬಿಡ್ರಿ. ಸುತ್ತಳತೆ ಕೊಟ್ಟಾಗ ಭುಜ ಬರೋಬ್ಬರಿ ಚೌಕಾಕಾರದ, ನೋಡ್ರಿ ತಿಳ್ಕೊರಿ ಇದನ್ನು, ಚೌಕಾಕಾರದ ಸುತ್ತಳತೆ ಇದ್ದಾಗ, ಸುತ್ತಳತೆ ಕೊಟ್ಟಾಗ, ಸುತ್ತಳತೆ ಕೊಟ್ಟಾಗ ಚೌಕದ ಭುಜ ಬರೋಬ್ಬರಿ, ಚೌಕದ ಭುಜ ಬರೋಬ್ಬರಿ ಭುಜ ಬರೋ ಸುತ್ತಳತೆ ಭಾಗಿಲೆ 4. ನೋಡ್ರಿ ಸುತ್ತಳತೆ ಭಾಗಿಲೆ 4. ಯಾಕಂದ್ರೆ ಚೌಕಾಕಾರದ ಸುತ್ತಳತೆ ಅಂದ್ರೆ ಭುಜಗಳು 4 ಭುಜಗಳ ಅಳತೆ ಸಮನಾಗಿರ್ತದ. 56 ತಳಗ 4 ಇಡ್ರಿ, 4 ಒಂದ್ಲೆ 4 4 ಮೀಟರ್. ಚೌಕದ ಭುಜ ಬರೋಬ್ಬರಿ ಏನು 14 ಮೀಟರ್. ಚೌಕದ ಭುಜ ಬರೋಬ್ಬರಿ ಭುಜ ತಕ್ಕೊಂಡ್ರಿ ನೀವು ಚೌಕದ ಭುಜ ಬರೋಬ್ಬರಿ 14 ಮೀಟರ್. ಚೌಕದ ವಿಸ್ತೀರ್ಣ ಬರೋಬ್ಬರಿ, ಚೌಕದ ವಿಸ್ತೀರ್ಣ ಬರೋಬ್ಬರಿ ಭುಜ ಸ್ಕ್ವೇರ್ ಅಂದ್ರು ಒಂದೇ, ಭುಜ ಗುಂಡ್ಲೆ ಭುಜ ಅಂದ್ರು ಒಂದೇ. ನೋಡ್ರಿ ಭುಜ ಗುಂಡ್ಲೆ ಭುಜ ಬರೋಬ್ಬರಿ 14 ಗುಂಡ್ಲೆ 14 ಬರೋಬ್ಬರಿ 196 ಚದರ ಮೀಟರ್. ಚದರ ಮೀಟರ್ದಾಗ ಬರೀರಿ 196 ವಿಸ್ತೀರ್ಣವನ್ನ ಚದರ ಮೀಟರ್ದಲ್ಲಿ ಬರೀಬೇಕು.
196 ಚದರ ಮೀಟರ್ ಉತ್ತರ ಸಂಖ್ಯೆ ಎ. ನಿಮಗೆ ಅತಿ ಚಂದಂಗ ನಿಮಗೆ ಇಂಥ ವಿಡಿಯೋಗಳು ಅಪರೂಪ, ನಿಮಗೆ ಇಂಥ ಕ್ಲಾಸ್ ಸಿಗುವುದೇ ಅಪರೂಪ. ನಿಮಗೆ ಇದು ಎಷ್ಟು ವಿಡಿಯೋ ನ್ಯಾಚುರಲ್ ವಿಡಿಯೋದಾಗ ನಿಮ್ಗೆ ಎಷ್ಟು ಗಣಿತ ತಿಳಿತದ. ಇದು ನ್ಯಾಚುರಲ್ ಕ್ಲಾಸ್, ಇದು ನಾಟ್ ಕಂಪ್ಯೂಟರ್ ಕ್ಲಾಸ್, ನಾಟ್ ಆನ್ಲೈನ್ ಕ್ಲಾಸ್. ಇದು ಆನ್ಲೈನ್ ಕ್ಲಾಸ್ನಾಗ ಬರುವುದೇ ಇಲ್ಲ. ನ್ಯಾಚುರಲ್ ವಿಡಿಯೋ ಕ್ಲಾಸ್, ರೆಗ್ಯುಲರ್ ಕ್ಲಾಸ್, ನ್ಯಾಚುರಲ್ ಕಂಪ್ಯೂಟರ್ ಕ್ಲಾಸ್ ಅಲ್ಲಿದು. ನೀವು ಜೂಮ್ ಆ್ಯಪ್ದಾಗ ನೀವು ಇವುಗಳನ್ನು ನೋಡಿದ್ರೆ ನೀವು ಮನೆಯಾಗ ಕೂತೇ ಕಲಿಬಹುದು. ಮಾಸ್ಟರ್ ಗೈಡ್ ತಗೊಳ್ರಿ. ಮಾಸ್ಟರ್ ಗೈಡ್ ಮತ್ತು ಚಾಲೆಂಜಕ್ಕೆ ಸಂಬಂಧಪಟ್ಟಂಥ ಗಣಿತಗಳು ನನ್ನ ವಿಡಿಯೋದಾಗ ಎಲ್ಲ ಸಿಗುವುದು ಅದರಾಗೆ. ನೀವು ನವೋದಯ ಚಾಲೆಂಜ್ ಮತ್ತು ಮಾಸ್ಟರ್ ಗೈಡ್ ಎರಡನ್ನೂ ಉಪಯೋಗ ಮಾಡಿರಿ. ನೀವು ಮಾಸ್ಟರ್ ಗೈಡ್ದಾಗ ತೆಗೀರಿ, ಇದೇ ಕ್ವಶನ್ ನಂಬರೇ ಅವ್ರ ಬುಕ್ದಾಗ ಸಿಗ್ತದೆ. ಅದಕ್ಕೆ ನೀವು 47ನೇ ಕ್ವಶನ್ ಪೇಪರ್ ನೀವು ಮಾಸ್ಟರ್ ಗೈಡ್ದಾಗ ತೆಗೆದ್ರೆ ನಿಮ್ಗೆ ಇದೇ ಉತ್ತರ, ಇದೇ ಪ್ರಶ್ನೆ ಉತ್ತರ ಸಂಖ್ಯೆ ಸಿಗ್ತದೆ. ಚೆಂದಂಗೆ ಉಪಯೋಗ ಮಾಡಿರಿ, ಬರ್ಕೋರಿ, ನೋಡ್ರಿ ವಿಡಿಯೋಗಳು.